ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವ್ರು. ಒತ್ತಾರನೆ 7 ಗಂಟೆಗೆ ಬಂದು ಗಂಟೆ ಕೇಳ್ತೀನಿ ನನ್ ಮಗ 10 ಗಂಟೆಗೆ ಬರ್ತಾ ಇದೆಯಲ್ಲ, ಹೆಂಗೈತೆ ಮೈಗೆ? ಏನ್ ಮಾಡೋದಣ್ಣ, ನಿನಗ್ ನಾನು ಒಬ್ಬನೇ, ನನಗ್ ನಿನ್ನಂತವ್ರು 100 ಜನ. ಎಲ್ ಬಗ್ಳದ ಫುಲ್ ಡಿಮ್ಯಾಂಡ್ ಕಣಣ್ಣ. ನಿನಗಂತೂ ಕೆಟ್ಟ ಕೆಲ್ಸ ಏನೂ ಇಲ್ಲ, ಸ್ವಲ್ಪ ಕಾದ್ಬಿಟ್ರು ಏನ್ ಹೋಗ್ತದ ಈಗ. MP ಸೀಟ್ ಟ್ರೈ ಮಾಡ್ತಾ ಇವ್ನಿ ಕಣ್ಲಾ. ಸುಮ್ಮನ್ ಕುಂತ್ಕೊಳ್ಳೇನೋ ಸೋಪಚ್ಚಕ್ಕೆ. ಹಂಗ್ ಬಗಳು ಅಲ್ಲ, ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನ್ ಮೈ ಬೆಳ್ಸ್ಕೊಂಡು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೋಬಾರ್ದಾ? ಬೇಕು ಪಂತರ ಮಾತಾಡ್ತಿದ್ಯಲ್ಲೋ ನನ್ನ ಮಗನೇ. ನನ್ನ ಕೆಪಾಸಿಟಿಗೆ, ನನ್ನ ಟ್ಯಾಲೆಂಟ್ಗೆ, ನನ್ನ ಪರ್ಸನಾಲಿಟಿಗೆ 2 ಫುಲ್ ಬಿಲ್ಸ್ ಕೊಟ್ಟು 5,000 ರೂಪಾಯಿ ಸಂಬಳ ಕೊಡುವಂತ ದಣಿ ಈ ಊರಾಗ ಯಾವನವನೇ ಹೇಳು? ನಾನಿಲ್ವಾ? ಏನ್ ಬಗಳದ? ಗಂಜಿ ಕುಡಿಯೋ ನನ್ನ ಮಗನಿಗೆ ಮೀಸೆ ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ? ಉದ್ಯೋಗಂ ಪುರುಷ ಲಕ್ಷಣಂ. 5 ಅಲ್ಲ 6,000 ಕೊಡ್ತೀನಿ. ನನ್ನ ಹತ್ರ ಅಷ್ಟೇ ಕೆಲಸ ಮಾಡ್ತೀಯ? ನೀನ್ ಮಾಡೋ ಕೆಲ್ಸಕ್ಕೆ ಅಷ್ಟೆಂಟ್ ಬೇರೆ ಕೇಳು. ಬಾರ ಸೋಪಚ್ಚು ಮಾಡ್ಬೇಡ ಕಣ್ಣು. ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೆರಿಕದಾಗೆ ಆಫೀಸರ್ ಮಾಡಿವ್ನಿ. ಇಷ್ಟೇ ಅಲ್ಲ, ಆ ದೊಡ್ಡಣ್ಣನ ಹೊಲದ ಪಕ್ಕ 12 ಎಕರೆ ಜಮೀನು ತಗೊಂಡಿವ್ನಿ. ಒಳ್ಳೆಯವನ್ ಪಕ್ಕ ತಗೊಂಡಿದ್ಯಾ ಕಡ್ಲ, ಉಸಾರ್ ಕಡ್ಲ ಗುಂಜ. ಅದು ಅವನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಾನು. ಅದ್ ಸರಿ ನನ್ ಮಗನೇ, ನಿನ್ ಗೆಟಪ್ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು, ಚೈನು, ಬ್ರೇಸ್ಲೆಟ್, ವಾಚು, ಉಂಗುರುಗಳು ನೀನ್ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟದೆ. ಇದೆಲ್ಲ ಗುಜ್ಜ ಚುಚ್ಚ ಆಗ್ತಾನೆ. ಆಲ್ ಇಂಡಿಯಾ ರೇಡಿಯೋ ಆಡ್ತಾ ಇದೆ. ರೇಡಿಯೋ ಅಲ್ಲ ಕಣ್ಣ, ಮೊಬೈಲು. ನನ್ನ ತಮ್ಮ ಅಮೆರಿಕದಿಂದ ಕಳ್ಸವ್ನೆ. ಹಲೋ, ಮೆಲ್ ಖರ್ಚ್ಕೊಳಕ್ ಇದೇನ್ ಪಕ್ಕದಲ್ಲಿರೋ ಯಾಂದಳಿ ಅಂತ ತಿಳ್ಕೊಂಡ? ನಾ ಮಾತಾಡೋದು ಅಮೇರಿಕಾ ಕೇಳ್ಸದ್ ಬೇಡವಾ? ನಿನ್ಗಲ್ಲ, ಇಲ್ಲಿ. ಹಲೋ ತಮ್ಮ, ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್, ಕಟಿಂಗು, ಫಿಟ್ಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ದಾಗ ಕಳಿಸ್ಬಿಡು. ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಲ್ಸ್ಬೇಕು. ಇಲ್ಲ ಅಂತಂದ್ರೆ ಈ ನನ್ನ ಮಕ್ಕಳೆಲ್ಲ ಆದಿಮಾನವ್ರಂಗೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ. ಬಿಲ್ಲು ಜಾಸ್ತಿ ಆಗ್ತದೆ, ನೀ ಮಾಡ್ಬಿಡು, ರಾತ್ರಿ ಮಾತಾಡುವಂತೆ. ಅಣ್ಣ, ಈ ಮೊಬೈಲ್ ಯಾವನ್ ಕಂಡಿಡದ್ನೋ ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಬೋಳ್ಸಿ ಅವನಿಗೆ ಸಾಷ್ಟಾಂಗ್ ನಮಸ್ಕಾರ ಮಾಡ್ಬಿಡ್ಬೇಕು. ನಂದಾಯ್ತು, ನಿಂದ್ ವರ್ಷ. ಅಣ್ಣ ನೋಡು, ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬಿಡು. ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ನಿನ್ ದಯಾ ಕಣ್ಗುಂಜು. ಹಿಂಗೆ ಮೈಗಳ್ತನ ಬೆಳೆಸ್ಕೊಂಡಿದ್ ಬಿಡ್ಬೇಡ. ಸ್ನಾನ ಮಾಡ್ಬೇಕೇನೋ? ಅರ್ಜಿ ನೆನ್ಪಿರ್ಲಿ, ಬರ್ಲೇ? ನನ್ನ ಮಗನೇ ಗುಂಜ, ನಾನು ನಿನ್ನ ಅಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬೇಕಾ? ನಿನ್ ವಾಚು, ಉಂಗ್ರ, ಚೈನು, ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ್ ನಾನ್ ಮಾಡಿಸ್ಲಿಲ್ಲ. ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ, ನೋಡ್ತಾ ಇರು. ಮನೆ ನೋಡಿ ಎಲ್ಲ ಗಿಲ್ಕಿ ತರ ಗಲಗಲ ಅಂತದೆ. ಅದಕ್ಕೆ ಹೇಳೋದು ಮನೆ ತುಂಬಾ ಜನ ಇರ್ಬೇಕು, ತೆನೆ ತುಂಬಾ ಕಾಳಿರ್ಬೇಕು ಅಂತ. ಪುಟ್ಟಿ, ಇಲ್ಲಿ ಚಿಕ್ಕಪ್ಪ ಕುತ್ಕೋತಾರೆ, ನೀ ಕೆಳಗಡೆ ಕುತ್ಕೋತೀಯಾ? ಸರಿ ಅಜ್ಜಿ. ಜಾಣ. ಬನ್ನಿ ಚಿಕ್ಕಪ್ಪ, ಇಲ್ಲೇ ಕುತ್ಕೊಳ್ಳಿ. ಏಯ್, ನೀನ್ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇಲ್ಲ. ನೀನ್ ಕೂತ್ಕೋ, ನಾನೇ ಹೇಳ್ತೀನಿ. ಅಯ್ಯೋ, ಅದಕ್ಕೆ ನೀವ್ಯಾಕೆ ಹೇಳ್ತೀರಾ? ಕುತ್ಕೊಳ್ಳಿ, ನೀವು ಕುತ್ಕೊಂಬ. ನೀನು, ನಾನು ಕೂರ್ತೀನಿ ಕೆಳಗೆ, ನಂಗೆ ಅಭ್ಯಾಸ ಇದೆ. ನೀವು ಕುತ್ಕೊಳ್ಳಿ, ನಾನು ಕೂರ್ತೀನಿ ಕೆಳಗೆ. ಏನಣ್ಣ ಇದು? ಎಲ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರುವಾಗ ನೀನೇನ್ ಕೆಳಗೆ? ಹೇಳ್ಮೇಲೆ. ಅಯ್ಯೋ ಉಚ್ಚಿ, ಮಣ್ಣಿನ ಮಗನಿಗೆ ಭೂಮಿನೇ ತಾಯಲೇನೆ. ತಾಯಿ ಮಾಡಲಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಸುಖ ಇನ್ನೇನ್ ಬೇಕು? ಹೋಗೋಣ ತಮ್ಮ. ಅದಲ್ಲ ತಗೊಂಡ್ ಹೋಗಿ ಹೇಳ್ತೀನಿ. ಹೋಗಿ. ಅಪ್ಪಾಜಿ, ನಾನು ಕೆಲಸ ಬಿಡ್ಬೇಕು ಅಂತಿದ್ದೀನಿ. ಯಾಕೆ? ಈಗಿರೋ ಕೆಲಸದಲ್ಲಿ ಒಳ್ಳೆ ಸಂಬಳ ಬರ್ತಾ ಇದೆಯಲ್ಲ. ನೀವೇ 100 ಜನಕ್ಕೆ ಸಂಬಳ ಕೊಡ್ತಿರುವಾಗ ಇವ್ರು ಯಾಕೆ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಬೇಕು? ಅದಕ್ಕೆ ನೀವು ಹೂ ಅಂದ್ರೆ ಹೇಗೂ ನಮ್ ಸೈಟ್ ಇದೆಯಲ್ಲ, ಅಲ್ಲೇ ಸಾಫ್ಟ್ವೇರ್ ಕಂಪ್ನಿನ ಓಪನ್ ಮಾಡೋಣ ಅನ್ಕೊಂಡಿದೀವಿ. ಹೌದಪ್ಪಾಜಿ, ಈಗ ಸಾಫ್ಟ್ವೇರ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಏನೋಪ್ಪ, ನನ್ಗೆ ಈ ವಿಷಯ ಎಲ್ಲ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಿಮಗೆ ನಂಬಿಕೆ ಇದ್ರೆ ಮಾಡಿ. ಚಿಕ್ಕಪ್ಪ ಚಿಕ್ಕಪ್ಪ, ಇದ್ರಲ್ಲಿರೋದು ಬರ್ತಾ ಇಲ್ಲ, ಸ್ವಲ್ಪ ಮುರ್ಕೊಡ್ತೀಯಾ? ಅಯ್ಯೋ, ಅದಕ್ಕೆ ಹೇಳೋದು ಟೂತ್ ಪೇಸ್ಟ್ ಅಲ್ಲ ವೇಸ್ಟ್, ಬೇವಿನ ಕಡ್ಡಿ ಬೆಸ್ಟ್ ಅಂತ. ಕೊಡಿ, ನಾವು ಹೊಡ್ಕೊಡ್ತೀವಿ. ನೋಡು,
ಹೆಂಗೆ ಅಂತ ಕಿಶನ್ ಕಿಶನ್ ಕತ್ತೆ ಬೇರೆಯವ್ರ ಎಂಜಲ್ ತಿನ್ಬೇಡ ಅಂತ ಹೇಳಿಲ್ಲ ನಿನ್ಗೆ ಚಿಕ್ಕಪ್ಪತ್ತಾನೆ ಅವ್ರ ಎಂಜಲ್ ತಿಂದ್ರೆ ಏನಾಗುತ್ತೆ ಚಿಕ್ಕಪ್ಪ ಆದ್ರೇನು ದೊಡ್ಡಪ್ಪ ಆದ್ರೇನು ಇನ್ನೊಬ್ರ ಎಂಜಲ್ ತಿನ್ಬಾರ್ದು ಅದ್ಕೆ. ಬಾ ಕುತ್ಕೋ ಬಾ. ಎಷ್ಟ್ ಸಲ ಹೇಳೋದು ಬೇರೆಯವ್ರ ಎಂಜಲ್ ತಿನ್ಬಾರ್ದು ಅಂತ ಹೊಡಿಬಿಡಿ ಅದಕ್ಕೆ ಚಿಕ್ಕವನೇನ ಗೊತ್ತಾಗಿಲ್ಲ ಎಂಜಲ್ ತಿನ್ಬಾರ್ದು ಅಂತ ನನ್ ತಲೆಗೆ ಬರಲ್ಲ ನೋಡಿ ನನ್ ತಪ್ಪುತ್ತೆ ಚಿಕ್ಕಪ್ಪ ಚಿಕ್ಕಪ್ಪ ಏಯ್ ಅಲ್ಲಲ್ಲೇ ಏನ ನಿಮ್ಮೂರಲ್ಲಿ ಐಸ್ ಕ್ಯಾಂಡಿ ಉಪ್ಪಾಗಿದೆ ಏಯ್ ಐಸ್ ಕಂಡಿ ಅವನ ಉಪ್ಪಾಗಿರ್ತಾನ ಬೇಕಾದ್ರೆ ನೋಡಿ ಕೊಡಿಲ್ ಚಲ್ಬೇಡ ಸಿಹಿಯಾಗೈತೆ ಅಯ್ಯೋ ಪೆದ್ದ ನಂಗ್ ಅಷ್ಟು ಗೊತ್ತಾಗಲ್ವಾ ಏನು? ನಿನ್ನೆ ರಾತ್ರಿ ಅಮ್ಮ ನೀನ್ ಎಂಜಿಲ್ ತಿನ್ಬಾರ್ದು ಅಂತ ಬೈದಲ್ಲ ಅದಕ್ಕೆ ಹಿಂಗ್ ಮಾಡ್ದೆ ಅಯ್ಯೋ ನೀ ಈಗೇನ್ ಮಾಡ್ತಾಳೆ ಏಯ್ ಬೈ ಕೊಡಿಲಿ ನಾನ್ ಕೊಡಲ್ಲ ಹೇ ಉಸಿರೇ ಉಸಿರೇ ನನ್ನ ಉಸಿರ ಕೊಲ್ಲಬೇಡ ಉಸಿರೇ ಉಸಿರೇ ಅಯ್ಯೋ. ನನ್ನ ಉಸಿರ ಕೊಲ್ಲ ಸಿಗರೇಟ್ ಸತ್ತ ನೀನು ತಾಳ್ ಅಪ್ಪಾಜಿ ಅಪ್ಪನ್ ಹೇಳ್ಬಿಡುವ ಪ್ಲೀಸ್. ಯಾಕೆ ಭಯನಾ ಯಾವಾಗಿಂದ ನಡೀತಾ ಇದೆ ಇದು ಈಗ 1 ತಿಂಗಳಿಂದ. ಇಷ್ಟನಾ ಅಥವಾ ಬೇರೆ ಏನಾದ್ರು ಬೇರೇನಿಲ್ಲಮ್ಮ, ಅದು ನಿದ್ದೆಗಟ್ಟು ಓದ್ಬೇಕಲ್ಲ, ಹಾ. ಅದಕ್ಕೆ ಹಳಾದಿದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಹ್. ಅಪ್ಪನ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನನ್ನನ್ನ ಫಾರಿನ್ ಕಳ್ಸೋದಿರ್ಲಿ, ಇರೋ ಕಾಲೇಜು ಬಿಡಿಸ್ಬಿಡ್ತಾನೆ, ನನ್ನ ಲೈಫೇ ಹಾಳಾಗ್ಬಿಡುತ್ತೆ. ದಯವಿಟ್ಟು ಅಪ್ಪನ್ಗೆ ಹೇಳ್ಬಿಡುವ. ಅದು ಸರಿ, ಆದ್ರೆ ಇದೇ ಕೊನೆ. ಇನ್ನೊತ್ತೇನಾದ್ರೂ ಈ ಜನ್ಮದಲ್ಲಿ ಮತ್ತೆ ಸೇತಲ್ಲ ಕಣೋ, ನಿನ್ನಾಣೆಗೋ. ಯಾರದು ಯಾರಾದ್ ಕರೆದಿದ್ದು? ಅಪ್ಪ ಓಹೋ, ಇದು ಬೇರೆ ಇದೆಯೋ? ಒಳ್ಳೇದ್ ಯಾವ್ದು ಕಲಿಬೇಡ ನೀನು, ಕೆಟ್ಟದ್ದೆಲ್ಲ ಕಲಿ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣೋ ನೀನು. ಏಯ್, ಫಾರಿನಲ್ಲಿ ಓದಿ ದೊಡ್ಡ ಮನುಷ್ಯ ಆಗಿ ನನ್ ಕೀರ್ತಿ ತರಬೇಕಾದವ್ ನೀನು. ಹಂದಿ ಜೊತೆ ಸೇರಿ ನಂದಿ ಹಾಳಾಯ್ತು ಅಂತ ಇವನ್ ಜೊತೆ ಸೇರಿ ನೀನು ಹಾಳಾಗ್ಬೇಡ. ನಡಿ ಒಳಗೆ ಹೊರಡು. ಮನೆಗೆ ಆಳಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ನಿನ್ನ ಮಗ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಅಲ್ಲ, ಅವ್ರು ಮಾಡಿದ ತಪ್ಪಿಗೆ ನಿಮ್ಮನ್ ಬೈತಿದ್ರು, ಸುಮ್ನೆ ಪೆಕ್ರನ್ ತರ ನಿಂತಿದ್ರಲ್ಲ, ನಿಜ ಏನು ಅಂತ ಹೇಳೋ ತಾನೆ? ನಿಜ ಏನಂತ ಹೇಳ್ಬಿಟ್ಟು ಅವ್ನ್ ಫಾರಿನಿಗೆ ಹೋಗೋ ಕನ್ಸಿಗೆ ಕಲ್ಲಾಕ್ಲ ನಾನು. ಮೊದಲೇ ನಮ್ಮ ಅಪ್ಪಾಜಿ ಒಳ್ಳೆ ಬೆಂಕಿ ಇದ್ದಂಗೆ. ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಫಾರಿನಿಗೆ ಹೋಗೋದಂತೂ ದೂರ, ಹೊಲ ಗದ್ದೆಗೆ ಕೆಲ್ಸಕ್ಕೆ ಹಾಕ್ಬಿಡ್ತಾರ ಅಷ್ಟೇ. ಹಾಕ್ಲಿ, ಅದ್ರಲ್ಲೇನ್ ತಪ್ಪು? ಏನು ಫಿಟ್ಟಿಂಗ ಇದೆಲ್ಲ ನಮ್ಮ ಹತ್ರ ವರ್ಕೌಟ್ ಆಗಲ್ಲ. ಮರ್ಯಾದೆ ಒಳಗ್ ಹೋಗು, ಮಕ್ಳಿದಾರ ಆಡ್ಕೋ ಹೋಗು. ಅಲ್ಲ, ಅದು ಹೇ ರೇಖಾ, ಛೀ, ಛೀ. ಮೌಲ್ಯ, ಜಾಗ ಬಿಡು.